ಕಿಚಡಿ ಉತ್ಸವ ಉತ್ತರ ಕರ್ನಾಟಕ ಭಾಗದ ಬಹುದೊಡ್ಡ ಜಾತ್ರೆ. ಇಲ್ಲಿ ಮಾಡೋ ಕಿಚಡಿ ಸರ್ವರೋಗಗಳಿಗೂ ಮದ್ದು. ಹಿಂದೂ ಮುಸ್ಲಿಮರೆಲ್ಲದೆ ಎಲ್ಲರೂ ಸೇರಿ ಭಾವೈಕ್ಯತೆಯಿಂದ ಆಚರಿಸೋ ಈ ಹಬ್ಬ ತೀರಾ ವಿಶೇಷ. ಇಲ್ಲಿಗೆ ಬರೋ ಭಕ್ತರು ಕೇವಲ ಕಿಚಡಿ ಸ್ವೀಕರಿಸಿ ಹೋಗಲ್ಲ, ತಮ್ಮ ಜೊತೆಗೂ ಒಂದಿಷ್ಟು ಪ್ರಸಾದವನ್ನು ಕೊಂಡೊಯ್ತಾರೆ. ಮನೆ ಜಗುಲಿ ಮೇಲೆ ಕಿಚಡಿ ಇಟ್ಟು ಪೂಜೆ ಮಾಡಿ ಮನೆ ಮಂದಿಗೆಲ್ಲ ಬಡಿಸಿದ್ರೆ ಆ ಮನೆಗೆ ಎಂದೆಂದೂ ಅನ್ನದ ಕೊರತೆ ಬರಲ್ವಂತೆ. ಎಷ್ಟೇ ಆಗರ್ಭ ಶ್ರೀಮಂತನೇ ಜಾತ್ರೆಗೆ ಬಂದರೂ ಕಿಚಡಿ ಸ್ವೀಕರಿಸದೆ ಹೋಗಲ್ಲ. ಕಿಚಡಿ ಜಾತ್ರೆ ಅಂತೇಳಿ ಪ್ರಸಿದ್ಧವಾಗಿದೆ. ಇಲ್ಲಿ ಜಾತಿ ಭೇದ ಭಾವನೆ ಇಲ್ಲದೆ ಎಲ್ಲ ಸಮಾಜದವರು ಒಗ್ಗಟ್ಟಿನಿಂದ ಕೂಡಿಕೊಂಡು ಹಿಂದೂ ಮುಸ್ಲಿಂ ಯಾರು ಅನ್ನೋದೇ ಎಲ್ಲರೂ ಬಂದು ಜಾತ್ರೆಗೆ ಕಾಯಿ ಕರ್ಪೂರ ಎಲ್ಲ ಇದನ್ನು ಮಾಡಿಕೊಂಡು ಬಂದು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಹಬ್ಬದ ವಿಶೇಷ ಅಂದರೆ ಮುಸ್ಲಿಮರು ಹೆಚ್ಚಾಗಿ ಬರೋದು. ಇಲ್ಲಿ ಜಾತಿ ಮತಗಳ ನಿರ್ಬಂಧವಿಲ್ಲ. ಮಠಕ್ಕೆ ಯಾರು ಬೇಕಾದರೂ ನೈವೇದ್ಯ ಸಲ್ಲಿಸಬಹುದು, ದೇಣಿಗೆ ನೀಡಬಹುದು. इसमें सभी जात के लोग, जैसा कि कोई भी जात भेद नहीं है, सभी जात के लोग आकर यहाँ का प्रभुलिंगेश्वर का प्रसाद लेके धन्यात्मक भाव से जाते हैं. सभी लोग के भी चंदा डाल के ये यात्रा करते हैं. ಹಲವು ಜಾತಿ ಧರ್ಮಗಳಿಗೆ ಭಾವೈಕ್ಯತೆಯ ತಾಣವಾಗಿರುವ ಪ್ರಭುದೇವರ ಸನ್ನಿಧಿ ಇಂದಿಗೂ ತನ್ನ ಇತಿಹಾಸ ಸಾರುತ್ತೆ. ಚಿಮ್ಮಡದ ಕಿಚಡಿ ಜಾತ್ರೆ ಕೇವಲ ತಿಂದು ಉಂಡು ಹೋಗೋ ಜಾತ್ರೆಯಲ್ಲ, ಇದು ಭಾವೈಕ್ಯತೆ ಸಾರೋ ಉತ್ಸವ. ಹೀಗಾಗಿ ಇಲ್ಲಿಗೆ ಹೊರ ರಾಜ್ಯಗಳಿಂದಲೂ ಭಕ್ತ ಸಾಗರವೇ ಹರಿದು ಬರುತ್ತೆ. ಚಿಮ್ಮಡದ ಕಿಚಡಿ ಜಾತ್ರೆ ಎಷ್ಟು ಫೇಮಸ್ ಅಂದರೆ ಪಕ್ಕದ ಮಹಾರಾಷ್ಟ್ರದಿಂದಲೂ ಭಕ್ತರು ಬರ್ತಾರೆ. ಹೀಗಾಗಿ ಜಾತ್ರೆ ರಾಜ್ಯಗಳ ಮಧ್ಯೆ ಕೊಂಡಿ ಬೆಸೆಯೋ ಹಬ್ಬ ಕೂಡ. ರೊಟ್ಟಿ ಊಟ ಉಣ್ಣಾಗಿಲ್ಲ, ಹಬ್ಬದ ಊಟ ತಳ್ಳಾಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಮಧ್ಯಾಹ್ನದಿಂದ ಶುರುವಾಗೋ ಕಿಚಡಿ ಪ್ರಸಾದ ಊಟ ರಾತ್ರಿಯಾದರೂ ಮುಗಿಯಲ್ಲ. ಅಷ್ಟೊಂದು ಭಕ್ತರಿದ್ದಾರೆ ಸ್ವಾಮಿ ಪ್ರಭುದೇವನಿಗೆ. ಇವತ್ತಿಗೆ 150 ಕ್ವಿಂಟಲ್ ಅಕ್ಕಿ ಬೇಳೆ ಕೂಡಿ ಅನ್ನ ಮಾಡಿ ಸಪ್ಲೈ ಮಾಡ್ತೀವಿ. ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ ಲೆವೆಲ್ದಾಗ ಬರ್ತಾರೆ. ಅದ್ರ ಸಲುವಾಗಿ ಅಡುಗೆ ಮಾಡೋ ವ್ಯವಸ್ಥೆ, ಅನ್ನ ಬಳಸೋ ಕಟ್ಟಿ ಮತ್ತು ಅವ್ರ ಊಟ ಮಾಡೋ ಸಲುವಾಗಿ ಬಫೆ ಸಿಸ್ಟಮ್, ತಾಟ ಟೇಬಲ್ ಮೇಲೆ ಇಟ್ಟು ಊಟ ಮಾಡುವಂಥ ವ್ಯವಸ್ಥೆ ಐತಿ. ಕಳೆದ 50 ವರ್ಷಗಳಿಂದ ಈ ಜಾತ್ರೆ ಹೀಗೆ ವೈಭವದಿಂದ ನಡೀತಾ ಇದೆ. ಎಲ್ಲರನ್ನೂ ಒಟ್ಟಿಗೆ ಸೇರಿಸೋ ಈ ಹಬ್ಬ ಇಂದಿಗೂ ತನ್ನ ಐತಿಹಾಸಿಕ ಮಹತ್ವವನ್ನು ಉಳಿಸಿಕೊಂಡಿದೆ. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ಕಿಚಡಿ ಘಮಘಮ ನಿಮ್ಮನ್ನು ಕಾಡ್ತಿರಬಹುದು, ಆದರೆ ಚಿಮ್ಮಡಿ ಕಿಚಡಿ ಟೇಸ್ಟ್ ಎಲ್ಲೂ ಸಿಗಲ್ಲ ಬಿಡಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.